ಅಮೃತ ಬಿಂದು ಬಿದ್ದಂತಹ ಜಾಗದಲ್ಲಿ ಎಲ್ಲರೂ ಸಾಧಕರು ಒಂದಾಗುವಂತಹ ಒಂದು ಅಮೃತ ಆ ನೀರಿನಲ್ಲಿ ಬರುತ್ತೆ ಅನ್ನುವ 144 ವರ್ಷಕ್ಕೆ ಪ್ರಯಾಗ್ರಾಜಲ್ಲೇ ನಡೆಯುತ್ತೆ, ಬೇರೆ ಕಡೆಗೆ ಬರಲ್ಲ. ಆಯ್ತಾ? ಯಾಕೆಂದರೆ ಅದು ಹಿಂದೂಗಳ ಪವಿತ್ರ ಬಿಗ್ ಇವೆಂಟ್ ಅಂತಲೇ ಕರೆಯಲಾಗ್ತಿರುವಂಥ ಮಹಾಕುಂಭಮೇಳ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಕುಂಭಮೇಳ ಅಂದರೆ ಏನು, ಕುಂಭಮೇಳದ ಹಿನ್ನೆಲೆ ಏನು, ಕುಂಭಮೇಳದ ಸ್ಥೂಲ ಮತ್ತು ವಿಸ್ತೃತವಾದಂಥ ರೂಪವನ್ನು ಪರಿಚಯ ಮಾಡಿಕೊಡೋಕ್ಕೆ ಅಂತ ನಾನಿಲ್ಲಿ ಬಂದಿದ್ದೀನಿ. ಈಗ ಖ್ಯಾತ ಆಧ್ಯಾತ್ಮಿಕ ಚಿಂತಕಿ, ಧರ್ಮ ಸಾಧಕಿಯೂ ಆಗಿರುವಂಥ ಚಂದಾ ಪಾಂಡೆ ಅವರು ನಮ್ಮ ಜೊತೆ ಇದ್ದಾರೆ. ಅಮ್ಮಾಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಈಗ ಕುಂಭಮೇಳ ವಿಷಯಕ್ಕೆ ಬಂದ್ಬಿಡೋಣ. ಕುಂಭಮೇಳ ಅಂದರೆ ಏನು? ಕುಂಭಮೇಳ ಅಂದರೆ ಅಲ್ಲೇ ಒಂದು ಉತ್ತರ ಇದೆ. ಕುಂಭ ಅಂದರೆ ಮಡಿಕೆ ಅಥವಾ ಕಳಸ ಅನ್ನುವಂಥದ್ದು. ಆ ಕಳಸ ಯಾವುದು? ಅಮೃತ ಕಳಸ. ಆ ಅಮೃತ ಕಳಸ ಎಲ್ಲಿಂದ ಬಂದದ್ದು? ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಸದ ರೂಪದಲ್ಲಿ ಮೇಲೆ ಬಂದಾಗ ಸುರ ಅಸುರರ ಮಧ್ಯದಲ್ಲಿ ಅದು ಕಿತ್ತಾಟ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ 4 ಹನಿ ಬಿದ್ದು ಭೂಮಿಯ ಮೇಲೆ ಬಿದ್ದಂತಹ ಸ್ಥಳಗಳು ಈಗೇನು ಮಹಾಕುಂಭ ನಡೀತಾ ಇದೆಯಲ್ಲ ಅದು. ಆ ಬಿದ್ದ ಸ್ಥಳದಲ್ಲಿ ಮಾಡುವಂತಹ ಒಂದು ಜಾತ್ರೆ, ಮೇಳ ಅಂದರೆ ಜಾತ್ರೆ, ಮೇಳ ಅಂತೀವಿ. ಅದು ಹಿಂದಿಯ ಒಂದು ಸಂಸ್ಕೃತದ ವರ್ಡ್ ಮೇಳ, ಅದು ಜಾತ್ರೆ. ಆ ಒಂದು ಜ್ಞಾಪಕಕ್ಕೋ ಅಥವಾ ಅದನ್ನು ಸ್ಮರಿಸೋದು ಅಂತೀವಿ. ಹಾಗೂ ಅದರ ಊರ್ಜ ಅಂದರೆ ಇವಾಗ ಒಂದು ಬೀಜ ನೆಟ್ಟಿರ್ತೀವಿ, ಅದು ಮೊಳಕೆ ಬಂದು ಹೊರಗೆ ಬರುತ್ತಲ್ವ, ಆ ಸಮಯ ಅಂತ ತಗೊಳ್ತೀವಿ. ಅಂದರೆ ಬೆಳೆಯುವಂತಹ ಸಮಯ ಪ್ರತಿ ಸರ್ತಿ 6, 12, 144 ವರ್ಷಗಳಿಗಾಗತ್ತಲ್ಲ, ಅಂತಹ ಸುಸಂದರ್ಭವೇ ಈ ಮಹಾಕುಂಭಮೇಳ ಅನ್ನುವಂಥದ್ದು. ಅಂದರೆ ಕುಂಭಮೇಳದ ಅರ್ಥ ಇಷ್ಟೇ, ಅಮೃತ ಬಿಂದು ಬಿದ್ದಂತಹ ಜಾಗದಲ್ಲಿ ಎಲ್ಲರೂ ಸಾಧಕರು ಒಂದಾಗುವಂತಹ ಒಂದು ಪ್ರಕ್ರಿಯೆ. ಸೊ ಇದು ಪೌರಾಣಿಕ ಹಿನ್ನೆಲೆ. ಈಗ ನಾವು ಕುಂಭಮೇಳದ ಮಹತ್ವವನ್ನು ಕುರಿತು ನಾವು ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿದೆ. ಕುಂಭಮೇಳದಲ್ಲಿ ಯಾಕೆ ನಾವು ಭಾಗಿಯಾಗಬೇಕು? ಖಂಡಿತ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಪ್ರಸಂಗಗಳು ತಿರ್ಚು ಮುರ್ಚಾಗ್ತಾ ಇದೆ. ಈಗ ಕೆಲವ್ರು ಹೇಳ್ತಾರೆ ಗರುಡ ತಗೊಂಡು ಹೋದರು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಅಂದರೆ ಧಾರ್ಮಿಕತೆಯಲ್ಲಿ ಬಂದಾಗ ಗರುಡ ಅಂತಾರೆ. ಆಧ್ಯಾತ್ಮಿಕತೆ ಬೇರೆ, ಧಾರ್ಮಿಕತೆ ಬೇರೆ. ಆಧ್ಯಾತ್ಮಿಕತೆಯಲ್ಲಿ ಬಂದಾಗ ಸುರ ಅಸುರರ ಕಿತ್ತಾಟ, ಎಳೆದಾಟದ ಸಂದರ್ಭದಲ್ಲಿ ಛಲಕ್ನ ಅಂತಾರೆ. ಅಂದರೆ ಅದು ಚಿಮ್ಮೋದು ಅಂತ ಹೇಳ್ತಾರೆ. ತುಂಬಿತ್ತಲ್ವ ಕೊಡ, ಅದು ಎಳೆದಾಟದಲ್ಲಿ ಚಿಮ್ಮಿದಾಗ ಹರಿದ್ವಾರ, ಋಷಿಕೇಶ ಇವೆರಡೂ ಸೇರಿ ಒಂದು ಮಧ್ಯದಲ್ಲಿ ಬೀಳುವಂಥದ್ದು. ನಾಸಿಕ್, ಉಜ್ಜಯಿನು, ಪ್ರಯಾಗ್ರಾಜು ಇಲ್ಲಿ ಬಿದ್ದಿರುವಂಥದ್ದು ಅಂತ ತಗೊಳ್ತೀವಿ. ಈ ಕುಂಭಮೇಳದಲ್ಲಿ ಯಾಕೆ ಭಾಗವಹಿಸಬೇಕು ಅಥವಾ ಕುಂಭಮೇಳ ನಡಿಬೇಕಾ ಅನ್ನುವ ಪ್ರಶ್ನೆ, ಯಾಕೆ ನಡೆಸ್ತಾರೆ ಅನ್ನುವ ಪ್ರಶ್ನೆ ಅಲ್ವಾ ನಿಮ್ಮದು. ಇಲ್ಲೇನಾಗತ್ತೆ, ಆ ಅಮೃತ ಬಿಂದು ಬಿದ್ದಿತ್ತಲ್ಲ, ಅಮೃತ ಬಿಂದು ಯಾವತ್ತೂ ಸಾಯೋದಿಲ್ಲ, ಅಳಿಸೋದಿಲ್ಲ. ಅಂದರೆ ಅದು ಯಾವುದೇ ಒಂದು ನೀರಿನ ಹನಿ ಬಿದ್ದರೂ ಕೂಡ ಒಣಗತ್ತೆ ಅಂತೀವಲ್ವ, ಆದರೆ ಅಮೃತ ಯಾವತ್ತೂ ನಾಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಊರ್ಜಾವಸ್ಥೆಗೆ ಬರುತ್ತೆ, ಜಾಗೃತಾವಸ್ಥೆಗೆ ಬರುತ್ತೆ. ಯಾವಾಗ ಈ ಸಂದರ್ಭದಲ್ಲಿ ಅಂದರೆ ಅದಕ್ಕೆ ಗಣನೆ, ಅಂದರೆ ಖಗೋಳಶಾಸ್ತ್ರದ ಗಣನೆ ಅಂತ ತಗೊಳ್ತೀವಿ. ಆ ಗಣನೆಯಲ್ಲಿ ಅದು ಊರ್ಜಾ ಸ್ಥಿತಿ ಅಂದರೆ ಅವೇಕಿಂಗ್ ಸಿಸ್ಟಮ್ ಅಂತೀವಿ, ಜಾಗೃತಾವಸ್ಥೆ ಅಂತ ಹೇಳ್ತೀವಿ. ಆ ಜಾಗೃತಾವಸ್ಥೆಗೆ ಅದು ಬಂದಾಗ ಆ ನೀರಿನಲ್ಲಿ ಮೇಜರಾಗಿ ಇಲ್ಲಿ ಸ್ನಾನ ಮಾಡುವಂಥದ್ದು, ಸಂಗಮಗಳಲ್ಲಿ ಸ್ನಾನ ಮಾಡುವಂಥದ್ದು ಅಂತ ತಗೊಳ್ತೀವಲ್ವ, ಆ ಅಮೃತ ಆ ನೀರಿನಲ್ಲಿ ಬರುತ್ತೆ ಅನ್ನುವ ನಂಬಿಕೆ. ಇದೆಲ್ಲವೂ ಕೂಡ ನಂಬಿಕೆಯ ಆಧಾರ. ಆದರೂ ಕೂಡ ವೈಜ್ಞಾನಿಕ ವೈದ್ಯಕೀಯ ಹಿನ್ನೆಲೆ ಇಟ್ಕೊಂಡು ಈ ಒಂದು ಸಂದರ್ಭಗಳನ್ನು ಮಾಡಿರುವಂಥದ್ದು. ಆಯಿತಾ? ಇಲ್ಲಿ ಕುಂಭಮೇಳ ಅಂದಿದ ತಕ್ಷಣ ಜನರಲ್ಲಾಗಿ ಎಲ್ಲರೂ ಹೇಳೋದು, ಎಲ್ಲರೂ ಹೋಗ್ತೀವಿ ಬರ್ತೀವಿ, ನಾಗ ಸಾಧುಗಳಿಗೆ ನೋಡ್ತೀವಿ, ಇದು ಅಷ್ಟೇ ಅಲ್ಲ. ಅಲ್ಲಿಯ ಹವಾ ಅಂದರೆ ಒಂದು ಗಾಳಿ ಸೇವನೆಯಲ್ಲೂ ಕೂಡ ಸಕಾರಾತ್ಮಕ ಶಕ್ತಿ ಇರುತ್ತೆ ಅನ್ನೋದು ನಂಬಿಕೆ. ಈಗ ಗಂಗೆ, ಯಮುನೆ ಮತ್ತು ಸರಸ್ವತಿ ಈ 3 ನದಿಗಳ ಒಂದು ಸಂಗಮ ಪವಿತ್ರ ಕ್ಷೇತ್ರ, ಇಲ್ಲಿನೇ ಯಾಕೆ ಕುಂಭಮೇಳವನ್ನು ನಡೆಸಲಾಗ್ತಾ ಇದೆ? ಇಲ್ಲಿ 3ರ ಸಂಗಮ ಅದಾಗಿದೆ ಪ್ರಯಾಗ್ರಾಜ್. ಆದರೆ ಇಲ್ಲೇ ಅಂತ ಅಲ್ಲ, ಈ 144 ವರ್ಷಕ್ಕೆ ಪ್ರಯಾಗ್ರಾಜಲ್ಲೇ ನಡೆಯುತ್ತೆ, ಬೇರೆ ಕಡೆಗೆ ಬರಲ್ಲ.
ಆಯಿತಾ. ಯಾಕೆಂದರೆ ಅದು ತ್ರಿವೇಣಿ ಸಂಗಮ. ಗುಪ್ತಗಾಮಿನಿಯಾಗಿರುವ ಸರಸ್ವತಿ ಅಲ್ಲಿ ಉದ್ಭವ ರೀತಿಯಲ್ಲಿ ಬಂದು ಸೇರ್ತಾರೆ ಅನ್ನುವಂಥದ್ದು. ಇಲ್ಲಿ ಅದಕ್ಕೂ ಇನ್ನೊಂದು ಮುಖ್ಯವಾದ ವಿಚಾರ, ತ್ರಿಶಕ್ತಿಗಳ ಸಮ್ಮಿಲನ ಅಂತ ಹೇಳ್ತಾರೆ. ತ್ರಿಶಕ್ತಿಗಳು ಎಲ್ಲಿ ಸೇರ್ತಾರೆ ಅಂದರೆ, ಸರಸ್ವತಿ ಅನ್ನೋದು ಹೆಸರಲ್ಲಿ ಬಂದ್ಬಿಡುತ್ತೆ. ಗಂಗೆ ಯಮುನೆ ಅಂದರೆ ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗಾ ಅಥವಾ ಕಾಳಿ ಅಂತ ತಗೊಳ್ಬೋದು. ಈಗ ಸ್ತ್ರೀ ಶಕ್ತಿಯನ್ನು ಪೂಜೆ ಮಾಡೋರು ಕಾಳಿ ಅಂತ ತಗೊಳ್ತಾರೆ. ಜನರಲ್ ಆಗಿ ತಗೊಂಡಾಗ ದುರ್ಗಾ, ಪಾರ್ವತಿ ಅಂತ ತಗೊಳ್ತಾರೆ. ಆ ಒಂದು ತ್ರಿಶಕ್ತಿಯ ಸಂಗಮ ಇದೆಯಲ್ಲ, ಇಲ್ಲಿ ಒಂದೇ ಕಡೆ ಇರೋದು, ಬೇರೆ ಕಡೆಗಿಲ್ಲ. ಹಾಗಾಗಿ 144 ವರ್ಷದ ಮಹಾಕುಂಭ ಇಲ್ಲಿ ಒಂದೇ ಕಡೆ ನಡೆಯೋದು. ಇದನ್ನು ಹೊರತುಪಡಿಸಿ ಅರ್ಧವಾರ್ಷಿಕ ಕುಂಭಗಳು 4 ಕಡೆ ನಡೆಯುತ್ತೆ. 12 ವರ್ಷಕ್ಕೆ ಒಂದು ಸರ್ತಿ ನಡೆಯುತ್ತಲ್ಲ, ಅದು ಅವಂತಿಕ ನಗರ್ ಅಂದರೆ ನಾವು ಹರಿದ್ವಾರ ಅಂತೀವಲ್ವ, ಹರಿದ್ವಾರ ಮತ್ತು ನಾಸಿಕದಲ್ಲಿ ನಡೆಯುವಂಥದ್ದು. ಇಲ್ಲೇನಾಗುತ್ತೆ, ಪ್ರತಿಯೊಂದು ಕೂಡ ಅಲ್ಲಿಯ ಸ್ಥಳದ ಮಹಿಮೆ ಅಂತ ತಗೊಳ್ತೀವಿ. ಪ್ರತಿಯೊಂದು ಸ್ಥಳಕ್ಕೂ ಅದರದ್ದೇ ಆದ ಒಂದು ಶಕ್ತಿ ಇದೆ ಅನ್ನೋದು ನಮ್ಮ ನಂಬಿಕೆ. ಯಾಕಂದರೆ ನಾವು ಪ್ರತಿಯೊಂದು ಭೂಮಿಗೆ ಭೂಮಿ ತಾಯಿ ಅಂತ ನಾವು ತಾಯಿ ಅಂತ ಸ್ವೀಕಾರ ಮಾಡಿದಾಗ ಪ್ರತ್ಯೇಕ ಪ್ರದೇಶಗಳಿಗೆ ಅದರದೇ ಆದ ಸ್ಥಳ ಮಹಿಮೆ, ಶಕ್ತಿಯ ಮಹಿಮೆಯನ್ನು ಕೊಟ್ಕೊಂಡಿರೋದ್ರಿಂದ ಈ ಕುಂಭಮೇಳ, ಮಹಾಕುಂಭಮೇಳ 144 ವರ್ಷದ್ದು ಪ್ರಯಾಗ್ರಾಜಲ್ಲೇ ನಡೆಯುವಂಥದ್ದು. ಈಗ ತಾವು ಹೇಳಿದ್ರಿ, ಈ 4 ಅಮೃತ ಬಿಂದು ಬಿದ್ದಂಥ ಸ್ಥಳಗಳಲ್ಲಿ ಕುಂಭಮೇಳಗಳು ನಡ್ಕೊಂಡು ಬಂದಿದ್ದಾವೆ ಅನ್ನುವಂಥದ್ದು. ಈ ಅರ್ಧ ಮತ್ತು ಪೂರ್ಣ ಕುಂಭಮೇಳದ ವೈಶಿಷ್ಟ್ಯ ಏನು ಮತ್ತು ವ್ಯತ್ಯಾಸ ಏನು ಅಂತ? ಹಾಂ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಏನಾಗುತ್ತೆ, ಮೊದಲಿಗೆ ಜನರ ಆಯುಷ್ಯು ಮಿನಿಮಮ್ 300 ವರ್ಷ ಅಂತ ತಗೊಳ್ಳೋರು. ಅದರ ಮುಂದೆ ಆಮೆ, ಟ್ರೋಟಾಯ್ಸ್ ಅಂತಿರಲ್ಲ, ಆಮೆಯ ಆಯಸ್ಸು 200 ವರ್ಷ. ಅದಕ್ಕೂ ಹೆಚ್ಚಿನ ಆಯಸ್ಸು ಜನಗಳಲ್ಲಿ ಇತ್ತು ಅನ್ನುವಂತಹ ನಂಬಿಕೆ ಇತ್ತು. ಆವಾಗ ಹುಟ್ಟಿದ ಪ್ರತಿಯೊಂದು ವ್ಯಕ್ತಿಗೂ 144 ವರ್ಷದ ಕುಂಭ ಸಿಕ್ಕೋದು. ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸುವಂಥದ್ದು, ಸಾಧು ಸಂತರ ಒಂದು ಅನುಗ್ರಹಕ್ಕೆ, ಕೃಪಾ ಕಟಾಕ್ಷಕ್ಕೆ ಒಳಗಾಗುವಂಥದ್ದು. ಕೆಲವು ಸಾಧು ಸಂತರ ದೃಷ್ಟಿ ಸಿಕ್ಕಿದ್ರೆ ಸಾಕು, ನಮ್ಮಲ್ಲಿರುವಂಥ ಎಷ್ಟೋ ನಕಾರಾತ್ಮಕ ನಶಿಸೋಗುತ್ತೆ ಅನ್ನುವ ನಂಬಿಕೆ ಇರುವಂಥದ್ದು. ಆದರೆ ಕಾಲಕ್ರಮೇಣ ಏನಾಯಿತು, ಆಯುಷ್ಯ ಕಮ್ಮಿ ಆಗಕ್ಕೆ ಶುರುವಾಯಿತು. ಆವಾಗ 12 ವರ್ಷಕ್ಕೊಂದು ಸರ್ತಿ ಮಾಡಿದ್ರು. ಇದು ಕೆಲವೊಂದು ಹಿರಿಯರು, ಗುರು ಹಿರಿಯರು ಅವರ ಒಂದು ವಿಚಾರಧಾರೆಯಿಂದ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಂಡು ಬಂದರು. 12 ವರ್ಷ, ಆಮೇಲೆ 6 ವರ್ಷಕ್ಕೆ ಬಂತು. ಇನ್ನು ಕೆಲವು ಕಡೆ 4 ವರ್ಷಕ್ಕೂ ಮಾಡುವಂತಹ ಪದ್ಧತಿಗಳು ಇತ್ತು ಅಂತ ಹೇಳ್ತಾರೆ. 3 ವರ್ಷಕ್ಕೆ ಅಂತ ಅಂದ್ಬಿಟ್ಟು, ಅಂದರೆ 3 ವರ್ಷ, 6 ವರ್ಷ, 12 ವರ್ಷ, 144 ವರ್ಷ ಅಂತ 4 ವಿಭಜನೆ ಮಾಡಿದರು ಅಂತಾರೆ. ಇನ್ನು ಕೆಲವರು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಒಂಥರ ಗೊಂದಲದ ಪ್ರಶ್ನೆಯಲ್ಲಿ ಉಳ್ಕೊಂಡಿದೆ. ಆದರೆ 6, 12, 144 ನಿಘಂಟಾಗಿ ಆಗುವಂಥದ್ದು. ಅದು ಈ 4 ಕ್ಷೇತ್ರಗಳಲ್ಲಿ ಮಾತ್ರ ನಡೆಯುವಂತಹ ಕುಂಭಮೇಳಕ್ಕೆ ಆದ್ಯತೆ ಇದೆ ಹೊರತು, ಇತ್ತೀಚಿನ ದಿನಗಳಲ್ಲಿ ನಾವು ಇನ್ನೊಂದು ವಿಚಿತ್ರ ನೋಡ್ತಾ ಇದ್ದೀವಿ. ಎಲ್ಲೆಲ್ಲೋ ಬೇರೆ ಬೇರೆ ಕಡೆಗೆಲ್ಲ ಕುಂಭಮೇಳ ಅಂತ ನಡೆಸ್ತಾ ಇದ್ದಾರೆ. ಅದು ಬರೀ ಮೇಳ ಮೀನ್ಸ್ ಜಾತ್ರೆ, ಎಲ್ಲರೂ ಸೇರುವಂತಹ ಒಂದು ಸುಸಂದರ್ಭ. ಆದರೆ ಕುಂಭ ಅಂತ ಬಂದಾಗ ಅದು ಅಮೃತ ಬಿಂದು ಬಿದ್ದಂತಹ ಜಾಗಕ್ಕೆ ಮಾತ್ರ ಕುಂಭ ಅಂತ ಹೇಳ್ತೀವಿ. ಹಾಗಾಗಿ ಕುಂಭಮೇಳ ನಡೆಯುವಂಥದ್ದು ಈ 4 ಕಡೆ ಮಾತ್ರ, ಉಜ್ಜಯಿನ್, ನಾಸಿಕ್, ಹರಿದ್ವಾರ ಮತ್ತು ಪ್ರಯಾಗ್ರಾಜಲ್ಲಿ.